Hello guys, welcome to my new vlog. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನಾವು ಬಂದಿದ್ದೀವಿ ಶಿವನ ದೇವಸ್ಥಾನಕ್ಕೆ. ಇವತ್ತು ಮಂಡೇ, ಸೊ ಅದಕ್ಕೆ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ನಮಗೂ ಆಚೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇದು ನೋಡಿ ಗೈಸ್, ಇದು ಹಾಲ್ ಥರ, ಅಂದರೆ ಇಲ್ಲಿ ನಾಮಕರಣ ಎಲ್ಲ ಮಾಡ್ಬೋದು, ಫಂಕ್ಷನ್ಸ್ ಎಲ್ಲ. ಇಲ್ಲಿ ಸ್ಟೇಜ್ ಇದೆ, ಕ್ಲೀನ್ ಆಗಿಲ್ಲ. ಆ್ಯಕ್ಚುಲಿ ನನ್ನ ಮಗನ ನಾಮಕರಣ ಇಲ್ಲೇ ಆಗಿದ್ದು. ಇಲ್ಲಿ ರೂಮ್ಸ್ ಇದೆ ಸ್ಟೇ ಆಗೋಕ್ಕೆ. ಈ ಕಡೆ ಕಿಚನ್, ಇಲ್ಲಿ ಅಡುಗೆ ಎಲ್ಲ ಮಾಡ್ಕೊಬೋದು. ಲಾಕ್ ಮಾಡಿಬಿಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು, ಇಲ್ಲೊಂದು ವಿಶಾಲವಾದ ಹೊಳೆ ಇದೆ. ದಿಸ್ ಸೈಡ್ ವಾಶ್ರೂಮ್ ಇದೆ. ಆ್ಯಂಡ್ ಈ ಜಾಗನೇ ಪೀಸ್ಫುಲ್ ಆಗಿದೆ, ಕ್ಯೂಟಾಗಿದೆ ಅಲ್ಲ. ನನಗೆ ಈ ಥರ ಹೊಳೆನ ನೋಡ್ಕೊಂಡು ನಿಂತ್ಕೊಳ್ಳೋಕೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದೆ ಅಲ್ಲ, ಕೂಲಾಗಿದೆ ನೋಡಿ. ಆಚೆ ವೆದರ್ ಹೆಂಗಿದೆ ಅಂತ ಈ ಥರ ನೋಡಿ. ಒಂಥರ ನಾನು ಆ್ಯಕ್ಚುಲಿ ಶಿವನ ದೇವಸ್ಥಾನಕ್ಕೆ ಬಂದು ತುಂಬ ಟೈಮ್ ಆಗಿತ್ತು, ಬರೀ ಮನೇಲೇ ಇರೋದು. ಇವತ್ತು ಬಂದಿದ್ದೀನಿ, ನಿಜವಾಗ್ಲೂ ತುಂಬ ಫ್ರೆಶ್ ಫೀಲ್ ಕೊಡ್ತಾಯಿದೆ ನೋಡಿ. ಫಂಕ್ಷನ್ಸ್ ಎಲ್ಲ ಮಾಡ್ಬೋದು. ಪೂಜೆ, ಕೆಲವೊಂದು ಟೈಮ್ ಪೂಜೆಗಳಿರುತ್ತೆ ನೋಡಿ, ಮೇಲೆಲ್ಲ ಹೆಂಗಿದೆ ಅಂತ. ಅಲ್ಲೆಲ್ಲ ದೇವ್ರುಗಳಿದೆ. ಆ್ಯಂಡ್ ಇಲ್ಲಿ ಕೂರೋದಕ್ಕೆಲ್ಲ ಸೀಟ್ ಹಾಕಿದ್ದಾರೆ ಆಯಿತಾ. ಈ ಥರ ಇದೆ. ಆ್ಯಕ್ಚುಲಿ ಫ್ರಂಟಿಗೆ ಶಿವ ಪಾರ್ವತಿನ ಇಟ್ಟಿದ್ದಾರೆ. ಶಿವ ಪಾರ್ವತಿ ಇಲ್ಲಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಹಿಂಗೆ ಒಳಗಡೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ. ನಾವು ದೇವ್ರ ಹತ್ರ ಕೈ ಮುಕ್ಕೋಗೋಣ. ಸೆಕೆಂಡ್ ಡೇ ಬ್ಲಾಗ್. ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಬಿಡಲಿಲ್ಲ, ಫುಲ್ ಟಯರ್ಡ್ ಆಗೋಯ್ತು. ನನ್ನ ಮಗಳು ಕೀಟ್ಲೆ ಮಾಡ್ತಿದ್ಲು, ಫುಲ್ಲು ಕೀಟ್ಲೆ. ನಾನು ದೇವಸ್ಥಾನದಲ್ಲೇ ಪೂಜೆ ಸಮೇತ ಮಾಡಿಲ್ಲ. ಅಷ್ಟೊಳ್ಳೆ ಹಿಡಿಯೋದೇ ಆಯಿತು. ಓಡಾಡ್ತಿದ್ದಾಳೆ. ನಾನು ಇಟ್ಕೊಳ್ಳೋದಾಯಿತು. ಇನ್ನೇನು ಗೊತ್ತಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಏನಂತಾನೆ ಗೊತ್ತಿಲ್ಲ. ಆ್ಯಂಡ್ ದೇವಸ್ಥಾನದಿಂದ ಬಂದು ಮಲ್ಕೊಂಡಿದ್ದೆ. ಅದಾದಮೇಲೆ ಮೈಂಡೇ ಸರಿ ಇರಲಿಲ್ಲ ಬ್ಲಾಗ್ ಮಾಡಬೇಕಂತ. ಸೊ ಅದಕ್ಕೆ ನಾನೇ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಇವತ್ತೂ ಹಾಗೆ, ಇವತ್ತೂ ಮೈಂಡ್ ಸರಿ ಇಲ್ಲ, ಮಂಕು ಥರ ಇದೆ. ನನ್ನ ಮಗಳು ಮಲಗಿದ್ದಾಳೆ, ಬೆಚ್ಚು ಮಲ್ಕೊಂಡಿದ್ದಾಳೆ. ನೆನ್ನೆನೂ ತುಂಬ ಹೊತ್ತು ಮಲ್ಕೊಂಡಿದ್ಲು. ಯೂಶ್ವಲಿ ಅವಳು ಮಲ್ಕೊಳ್ಳೋದೇ ಇಲ್ಲ. ನೆನ್ನೆನೂ ತುಂಬ ಹೊತ್ತು ಮಲ್ಕೊಂಡಿದ್ಲು, ಯಾಕಂದರೆ ಚಳಿ ಇರುತ್ತಲ್ಲ, ಸೊ ಹಾಗಾಗಿ. ಇವತ್ತೂ ಮಲ್ಕೊಂಡಿದ್ದಾಳೆ. ಬನ್ನಿ ತೋರಿಸ್ತೀನಿ ಹೆಂಗೆ ಮಲಗಿದ್ದಾಳೆ. ಎಲ್ಲಿ ನೋಡಿ ಹೆಂಗೆ ಮಲಗಿದ್ದಾಳೆ, ಎಷ್ಟು ನಿದ್ರೆ ಮಾಡಿದ್ಲು ಅಂದರೆ ಇವತ್ತು. ನೆನ್ನೆನೂ ಅಷ್ಟೇ ತುಂಬ ಹೊತ್ತು ಮಲ್ಕೊಬಿಟ್ಟಿದ್ಲು. ನಾನು ಹಿಂಗೆ ಜೋರಾಗಿ ಮಾತಾಡ್ತಿದ್ರೆ ಎದ್ಬಿಡ್ತಾಳೆ ಗೈಸ್. ಅಟ್ಲೀಸ್ಟ್ ನಾನು ಮಲ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವಳಾದರೂ ಮಲ್ಕೊಂಡ್ಲಲ್ಲ. ಅಂದರೆ ತುಂಬ ತುಂಟಿ ಅಲ್ಲ, ತುಂಬ ಹಿಡಿತಾ ಇರಬೇಕು. ಅಯ್ಯೋ ದೇವ್ರೆ, ನಾನಂತೂ ಫುಲ್ ಟಯರ್ಡೇ ಆಗೋಗಿರ್ತೀನಿ. ಇತ್ತೀಚೆಗೆ ಬೇರೆ ಫುಲ್ಲು ಟಯರ್ಡ್ನೆಸ್ ಜಾಸ್ತಿ ಆಗಿದೆ, ಎಂತ ಅಂತಲೇ ಗೊತ್ತಾಗ್ತಿಲ್ಲಪ್ಪ. ಇಟ್ಸ್ ಓಕೆ ಬಿಡಿ, ಅದೆಲ್ಲ ಇರುತ್ತೆ. ನಾನು ಯಾಕೆ ಈ ರೀತಿ ಬ್ಲಾಗ್ ಮಾಡ್ತಿದ್ದೀನಿ ಅಲ್ಲ.
ಆ್ಯಂಡ್ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ನಲ್ಲ, ಅದು ನಿಮ್ಗೆಲ್ರಿಗೂ ಇಷ್ಟ ಆಯಿತಾ? ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಚೆನ್ನಾಗಿತ್ತಾ? ಅಥವಾ ಯಾವ ಥರ ಡ್ರೆಸ್ ಹಾಕಬೇಕು ನೀವು ಹೇಳಿದ ಥರ? ಅಂದರೆ ಮಾಡ್ರನ್ ಆಗೆಲ್ಲ ಹಾಕಲ್ಲ ನಾನು, ಬಟ್ ಈ ಪ್ಯಾಟ್ರನ್ ಇರುತ್ತಲ್ಲ ಸ್ಯಾರಿ, ಅದು ಗೆಟ್ ರೆಡಿ ವಿತ್ ಮೀ ಮಾಡೋದಾ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ಆಯಿತಾ? ಒಬ್ಬರು ಕಮೆಂಟ್ ಮಾಡಿಲ್ಲ ಇದುವರೆಗೂ, ನಂಗೆ ತುಂಬ ಬೇಜಾರಾಗುತ್ತೆ. ಇನ್ನೂ ಇತ್ತೀಚೆಗೆ ತುಂಬ ಟಯರ್ಡ್ ಆಗುತ್ತೆ, ಏನು ಅಂತಲೇ ಗೊತ್ತಿಲ್ಲ. ಈ ವೆದರ್ ಬೇರೆ ಕೂಲಾಗಿದೆ, ಏನು ಮಾಡೋಕ್ಕೂ ಮನಸ್ಸಾಗಲ್ಲ. ಬರೀ ಫೋನ್ ನೋಡೋದು ಮಲ್ಕೊಳ್ಳೋದು ಹಿಂಗೆ ಅನಿಸುತ್ತೆ. ನೆನ್ನೆನೂ ಹಾಗೆ ಮಾಡಿದೆ, ಮೂಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ನೆನ್ನೆ ಟಯರ್ಡ್ ಆಗಿತ್ತು, ಅದಕ್ಕೆ ಫೋನ್ ಸ್ಕ್ರೋಲ್ ಮಾಡ್ಕೊಂಡು ಫೋನ್ ನೋಡ್ತಾನೆ ಇದ್ದೆ. ಇವತ್ತೂ ಹಾಗೆ ಆಯಿತು, ಅರ್ಧ ದಿನ ಮುಗಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ಯೂಶ್ವಲಿ ಮಾಮೂಲಿ ಮನೆ ಕೆಲಸ ಮಾಡಿದೆ ಅಷ್ಟೇ, ಏನೂ ಮಾಡೋಕ್ಕೆ ಬಿಡಿಲ್ಲ. ಆಲ್ರೆಡಿ ಆಕಳಿಕೆ ಬರ್ತಾಯಿದೆ ನಿದ್ರೆ ಮಾಡೋಕ್ಕೆ. ದೇವ್ರೆ, ಹಿಂಗಾದರೆ ನಾನು ವ್ಲಾಗ್ ಹೆಂಗೆ ಮಾಡೋದು ನೋಡಿ. ಈ ವೆದರಲ್ಲಿ ನಾನು ಕಾಣಿಸ್ತಾನೇ ಇಲ್ಲ, ಈ ವೆದರಲ್ಲಿ ಬ್ಲಾಗ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ತುಂಬ ಬೋರಿಂಗ್ ಆಗಿದೆ ವೆದರು ಕೂಡ. ಆ್ಯಂಡ್ ಏನು ಅಂದರೆ ಒಬ್ಬಳೇ ಇರ್ತೀನಲ್ಲ, ಮೇ ಬಿ ಅದಕ್ಕೆ ಹಂಗೆ ಅನಿಸುತ್ತೆ ಅಷ್ಟೇ. ಬಟ್ ನಾನು ಒಬ್ಬಳೇ ಇದ್ರೂ ತುಂಬ ಖುಷಿಯಾಗಿ ಇರ್ತೀನಿ ಎವ್ರಿ ಟೈಮ್. ಸಮ್ಟೈಮ್ಸ್ ತಲೆಯಲ್ಲಿ ಹುಳಗಳೇನಾದರೂ ಬಂದು ಸೇರ್ಕೊಬಿಟ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಇನ್ನೂ ಡಿಫ್ರೆಂಟಾಗಿ ವ್ಲಾಗ್ ಮಾಡಬೇಕಂತ ಆಸೆ ಆಗ್ತಾಯಿದೆ, ಬಟ್ ಏನೋ ಮಾಡೋಕ್ಕಾಗ್ತಿಲ್ಲ, ಟೈಮ್ ಇಲ್ಲ. ಆ್ಯಂಡ್ ಪಾಪು ಇರೋದ್ರಿಂದ ಏನೂ ಮಾಡೋಕ್ಕಾಗ್ತಿಲ್ಲ. ಓಕೆ, ಮುಂದಿನ ದಿನಗಳಲ್ಲಿ ನಾನು ಟ್ರೈ ಮಾಡ್ತೀನಿ, ಬೆಟರಾಗಿ ಬ್ಲಾಗ್ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿ ಆಯಿತಾ? ಸೇಮ್ ಭೂತ ಥರನೇ ಕಾಣಿಸ್ತಿದ್ದೇನೆ. ಇಟ್ಸ್ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ದೇವ್ರ ಹತ್ರ ನೀವು ಕೇಳ್ಕೊಳ್ಳಿ ನಿಮಗೂ ಒಳ್ಳೆಯದಾಗಲಿ ಅಂತ. ಆ್ಯಂಡ್ ನೀವು ಏನೇನಾದರೂ ಮಾಡಬೇಕು ಅಂದ್ಕೊಂಡಿದ್ದೆ ಖಂಡಿತವಾಗ್ಲೂ ಮಾಡಿ, ಹಿಂದೆ ಮುಂದೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದು ಒಳ್ಳೆ ಕೆಲಸ ಆಗಿದ್ದರೆ ಮಾಡಿ, ಕೆಟ್ಟ ಕೆಲಸ ಆಗಿದ್ದರೆ ಮಾಡೋಕ್ಕೆ ಹೋಗಬೇಡಿ. ಕೆಟ್ಟ ಕೆಲಸ ಸ್ಟಾರ್ಟಿಂಗಲ್ಲಿ ಒಳ್ಳೆಯದೇ ಮಾಡುತ್ತೆ, ಅದಾದಮೇಲೆ ಪ್ರಾಬ್ಲಮ್ ಕೊಡುತ್ತೆ. ಸೊ ಎಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಅಂದರೆ ಏನೇನೋ ಮಾಡಿಬಿಡ್ಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಲೇಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಲ್ಲ, ಯಾಕೆ ಬಂದು ಸುಮ್ಮನೆ ನೋಡ್ತೀರಾ? ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್, ಬಾಯ್.